ನೆರಿಗೆ ಗ್ರಾಮದ ಪುರಾತನ ದೇವಸ್ಥಾನ ಶ್ರೀ ಕಾವೇರಮ್ಮ ದೇವಿಯ ಜೀರ್ಣೋದ್ಧಾರ ನೀ ಬಂದು ಧರೆಯಲ್ಲ ಸ್ವರ್ಗ. ದಿನಾಂಕ 30/1/2025 ಗುರುವಾರದಿಂದ 31/2020 ಶುಕ್ರವಾರದವರೆಗೆ ಈ ದೇವಸ್ಥಾನವನ್ನು ಈ ರೀತಿ ಉನ್ನತ ಮಟ್ಟಕ್ಕೆ ತಗೊಬಂದಂಥ NP ಸುಬ್ಬಣ್ಣವರು ಹಾಗೂ ಕುಟುಂಬದವರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಕೋರಿಕೊಳ್ತಾ ಇದ್ದೇವೆ. ಭಾರತ ವಿವಿಧ ಸಂಸ್ಕೃತಿ ಸಂಪ್ರದಾಯಗಳನ್ನು ಒಳಗೊಂಡಂತಹ ದೇಶ. ಪ್ರತಿ ಪ್ರದೇಶ, ಪ್ರತಿ ಗ್ರಾಮ, ಪ್ರತಿ ಹಳ್ಳಿಗೂ ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿರುವಂತಹ ದೇಶ ಇದು. ಇನ್ನು ಪ್ರತಿ ಹಳ್ಳಿಗಳಲ್ಲೂ ನಮಗೆ ಕಾಣಸಿಗುವುದು ಊರ ಗ್ರಾಮ ದೇವತೆಯ ದೇವಸ್ಥಾನ. ಹೌದು, ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿರುವ ಬೆಂಗಳೂರಿನ ಹೊರವಲಯದಲ್ಲಿರುವ ಸರ್ಜಾಪುರದ ನೇರ್ಗ ಗ್ರಾಮದ ಕಾವೇರಮ್ಮ ದೇವಸ್ಥಾನ ಕೂಡ ಒಂದು. ಈ ದೇವಸ್ಥಾನ ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿದೆ. ಹಲವಾರು ವರ್ಷಗಳಿಂದ ಜೀರ್ಣೋದ್ಧಾರ ಕಾಣದೆ ಈ ದೇವಸ್ಥಾನ ಅವನತಿಯ ಅಂಚನ್ನ ತಲುಪಿತ್ತು. ಇದನ್ನ ಮನಗಂಡಂತಹ ಸ್ಥಳೀಯರು, ಗ್ರಾಮಸ್ಥರು ಸೇರಿಕೊಂಡು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನ ಮಾಡಿದ್ದಾರೆ. ದೇವಸ್ಥಾನಗಳು ಶ್ರದ್ಧಾ ಭಕ್ತಿಯ ಪ್ರತೀಕವಾಗಿದ್ದು ಎಲ್ಲ ಕಡೆಯೂ ದೇವರಿದ್ದಾನೆ. ಆದರೆ ಅದರ ಅನುಭವ ಪಡೆಯುವ ಕಾರ್ಯ ನಮ್ಮಿಂದಾಗಬೇಕು. ಹಾಲು ಹಾಗೂ ಬೆಂಕಿಯ ನಡುವೆ ಪಾತ್ರೆ ಇದ್ದಂತೆ ದೇವರು ಹಾಗೂ ನಮ್ಮ ನಡುವಿನ ಭಕ್ತಿ. ಇಂಥ ಭಕ್ತಿ ಸ್ವರೂಪವಾದ ದೇವಾಲಯಗಳ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನೇರ್ಗ ಗ್ರಾಮದ ಗ್ರಾಮಸ್ಥರು ನೆರವೇರಿಸಿದ್ದಾರೆ. ಅವರ ಕಾರ್ಯಕ್ಕೆ ಒಂದು ಶ್ಲಾಘನೆ. ನೆರಿಗೆ ಗ್ರಾಮದ ಪುರಾತನ ದೇವಸ್ಥಾನ ಶ್ರೀ ಕಾವೇರಮ್ಮ ದೇವಿಯ ಜೀರ್ಣೋದ್ಧಾರ ಕುಂಭಾಭಿಷೇಕ ಕಳಶ ಪ್ರತಿಷ್ಠಾಪನೆಯ ಅಂಗವಾಗಿ ನೆರಿಗೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಶ್ರೀ ಡಾಕ್ಟರ್ ಶಿವಾನಂದ ಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಸ್ವಾಮೀಜಿಗಳು ಅರಸೀಕೆರೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ರಾಜಾಪುರ ಸಂಸ್ಥಾನ ಮಠ ಸ್ವಾಮೀಜಿಗಳು ಕೂಡ ಈ ತಾಯಿಯ ಕೃಪಕ್ಕೆ ಪಾತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಏನು ಈ ನೆರಿಗೆ ಗ್ರಾಮದ ಪುರಾತನ ಶ್ರೀ ಕಾವೇರಮ್ಮ ದೇವಿಯ ಚಿಕ್ಕ ಗುಡಿ ಆಗಿರ್ತಕ್ಕಂಥ ಈ ದೇವಸ್ಥಾನವನ್ನು ಈ ರೀತಿ ಉನ್ನತ ಮಟ್ಟಕ್ಕೆ ತಗೊಬಂದಂಥ NP ಸುಬ್ಬಣ್ಣವರು ಹಾಗೂ ಕುಟುಂಬದವರು ಹಾಗೂ ಗ್ರಾಮಸ್ಥರು ಹಾಗೂ ಅಣ್ಣ ತಮ್ಮಂದರು ಎಲ್ಲ ಕೂಡ ಈ ದೇವಸ್ಥಾನಕ್ಕೆ ದಾನಿಗಳು ಹೋಗಿ ಕಾರ್ಯ ಮಾಡಿರ್ತಾರೆ. ಅದೇ ರೀತಿ ಪೂಜಾರಿ ಮುನಿಶಮ್ಮಪ್ಪನವರು ಕೂಡ ಈ ಜಾಗವನ್ನು ಮತ್ತು ಯಲ್ಲಮ್ಮ ದೇವಿಯ ದೇವಸ್ಥಾನಕ್ಕೆ ಅವರು ಕೂಡ ಶ್ರಮಪಟ್ಟಿದ್ದಾರೆ. ಏನು 30-31 ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ತಾಯಿ ಕೃಪೆಗೆ ಪಾತ್ರ ಆಗಬೇಕು ಮತ್ತು ಎಲ್ಲರಿಗೂ ಸುಖ ಶಾಂತಿ ಸಿಗಬೇಕು. ಮತ್ತು ಏನು ಈ ಶಕ್ತಿ ದೇವರು ಇರ್ತಕ್ಕಂಥ ಶ್ರೀ ಕಾವೇರಮ್ಮ ತಾಯಿಗೆ ಎಲ್ಲ ನೇರಿಗೆ ಗ್ರಾಮಸ್ಥರು ಭಕ್ತಾದಿಗಳು ಆಗಮನಿಸಬೇಕು, ಯಶಸ್ವಿಗೊಳಿಸ್ಬೇಕಂತ ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೇವೆ. ಹೌದು, ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಜೀರ್ಣೋದ್ಧಾರ ಕಾರ್ಯ ಸರಾಗವಾಗಿ ನಡೆದುಕೊಂಡು ಬಂದಿದೆ. ಇದೇ ತಿಂಗಳು ಜನವರಿ 30-31ರಂದು ಈ ದೇವಸ್ಥಾನ ಲೋಕಾರ್ಪಣೆ ಆಗಲಿದೆ. ಹೀಗಾಗಿ ಜನವರಿ 31ರಂದು ಬೆಳಗ್ಗೆ 9 ಗಂಟೆಗೆ ಈ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿದೆ. ದೇವಸ್ಥಾನಕ್ಕೆ ನೂತನವಾದಂತಹ ವಿಮಾನ ಗೋಪುರವನ್ನು ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿಯಾಗಿ ಜನವರಿ 31ರಂದು ಕಳಶಾರೋಹಣ ಕಾರ್ಯಕ್ರಮವೂ ಕೂಡ ನಡೆಯಲಿದೆ. ಬಳಿಕ ಜನವರಿ 31ರಂದು ಮಹಾಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಲಿದೆ. ಈಗಾಗಲೇ ಗ್ರಾಮಸ್ಥರು ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರಮಿಸಿರುವ ಗ್ರಾಮಸ್ಥರು ಜನವರಿ 30-31ರಂದು 2 ದಿನಗಳ ಕಾಲ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. 2 ದಿನಗಳ ಕಾಲ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿರುತ್ತೆ. ದಿನಾಂಕ 30/1/2025 ಗುರುವಾರದಿಂದ 31/2020 ಶುಕ್ರವಾರದವರೆಗೆ ನೆರ್ಗ ಗ್ರಾಮದಲ್ಲಿ ಶ್ರೀ ಕಾವೇರಮ್ಮ ದೇವಸ್ಥಾನದ ವಿಮಾನ ಗೋಪುರ ಕಳಶ ಸ್ಥಾಪನಾ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ದಯವಿಟ್ಟು ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಕೋರಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಅರಸೀಕೆರೆಯಿಂದ
ಮತ್ತು ಡಾಕ್ಟರ್ ರಾಜೇಶ್ವರಿ ಶಿವಾಚಾರ್ಯ ಸ್ವಾಮಿಗಳು, ರಾಜಾಪುರ ಸಂಸ್ಥಾನ ಮಠಾಧೀಶರು ಮತ್ತು ಮುಖ್ಯ ಅತಿಥಿಗಳು ಬಿ ಶಿವಣ್ಣನವರು, ಜನಪ್ರಿಯ ಶಾಸಕರು, ವಿಧಾನಸಭೆ ಆನೇಕಲ್ಲು ಮತ್ತು ಕೃಷ್ಣಮೂರ್ತಿ ಭಟ್ ಮತ್ತು ಸಂಗಡಿಗರಿಂದ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಸಹ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.